ಪ್ರಕಾಶ್ ರಾಜ್ ಸಾರಥ್ಯದಲ್ಲಿ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷ ಉತ್ತರ ಪ್ರದೇಶದಲ್ಲಿ ಉದಯವಾಗಿದ್ದು, ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಅಭಿಮನ್ಯು ಮಣಿ ಪಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಂಗಾರಪೇಟೆ ನಗರದ ಹೊರವಲಯದ ಪಕ್ಷದ ಕಚೇರಿಯಲ್ಲಿ ಅಭಿಮಾನಿಗಳು, ಹಿತೈಷಿಗಳು, ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಎಸ್ಬಿ-ಎಸ್ಪಿ ರಾಜ್ಯಾಧ್ಯಕ್ಷರಾಗಿ ಅಭಿಮನ್ಯು ಮಣಿ ಪಿ ಅವರು ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡು ಶುಭ ಕೋರಿದರು. ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವದ ಆಡಳಿತಕ್ಕಾಗಿ ಎಂಬ ಆಶಯದೊಂದಿಗೆ ಉದಯವಾಗಿರುವ ಎಸ್ಬಿ-ಎಸ್ಪಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಒಳಗೊಂಡಿದ್ದು, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪಕ್ಷವನ್ನ ಒಳಪಡಿಸುವ ಉದ್ದೇಶವಿದೆ. ಬಂಗಾರಪೇಟೆಯಲ್ಲಿ ಭ್ರಷ್ಟಾಚಾರ ಎಲ್ಲೆ ಮೀರಿದ್ದು, ವ್ಯವಸ್ಥೆಯನ್ನ ಬದಲಾವಣೆ ಮಾಡಲು ತಾವೆಲ್ಲರೂ ಮನಸ್ಸು ಮಾಡಬೇಕು ಎಂದು ಪಕ್ಷದ ನೂತನ ಅಧ್ಯಕ್ಷ ಅಭಿಮನ್ಯು ಮಣಿ ಪಿ ರವರು ತಮ್ಮ ಮನದಾಳದ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಓಂ ಪ್ರಕಾಶ್, ಲಂಕೇಗೌಡ, ರಮಣ್ ಕುಮಾರ್, ಬನಹಳ್ಳಿ ಜಿ ಚಿಕ್ಕನಾರಾಯಣ, ಪಿವಿಸಿ ಮಣಿ, ಬನಹಳ್ಳಿ ಜಿ ರಾಮಚಂದ್ರ, ವರದಪುರ ಯಲ್ಲಪ್ಪ, ಮಾಗೊಂದಿ ನಾರಾಯಣಸ್ವಾಮಿ, ಸಕ್ಕನಹಳ್ಳಿ ಮುನಿರಾಜ್, ಖಾದ್ರಿಪುರ ಮಂಜುನಾಥ್, ಕೆರೆಕೋಡಿ ಮುನಿ ವೆಂಕಟಪ್ಪ, ಎಚ್ಜಿ ಪ್ರಕಾಶ್, ಹುಣಸನಹಳ್ಳಿ ವೆಂಕಟೇಶ್, ಬಾವರಹಳ್ಳಿ ಮುನಿಯಪ್ಪ ಸೇರಿದಂತೆ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ಇಲಿಯಾಸ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಬಂಗಾರಪೇಟೆ. ಈಗಾಗಲೇ ತತ್ಕ್ಷಣವೇ ಈಗಿಂದಾನೆ ಅಂದರೆ ನಮ್ಮ ಕಡೆ ನಾನು ಅಧಿಕಾರ ಕೊಟ್ಟಲ್ವಾ, ಅದೇ ಕ್ಷಣದಲ್ಲಿ ನಾನು ವಾಟ್ಸಪ್ ಗ್ರೂಪ್ ಮಾಡಿ ಎಲ್ರಿಗೂ ವಿಷಯ ಹಂಚ್ಬಿಟ್ಟಿದ್ದೀನಿ. ನಾವು ಈ ದಿನದಿಂದ ನಾವು ಪಕ್ಷ ಏನು ಕೆಲಸ ಮಾಡಬೇಕು, ರಾಜ್ಯದಲ್ಲಿ ಎಲ್ಲ ಪಕ್ಷದವ್ರು ಏನು ಮಾಡ್ತಾರಲ್ಲ, ಕಾಂಗ್ರೆಸ್, BJP, JDS, ಅವ್ರ ಜೊತೆ ನಾವು ಒಗ್ಗೂಡಿಸ್ಕೊಂಡು ಅವ್ರು ಏನು ಮಾಡ್ತಾರೆ ಅದು ನಾವು ಮಾಡೋಣ. ಹಂಗಾಗಿ ಎಲ್ಲ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ZP ಇರ್ಬೋದು, BBMP ಎಲೆಕ್ಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ನಮ್ಮ ಕ್ಯಾಂಡಿಡೇಟ್ಸು 2 ಓಟ್ ತಗೋತಾರೋ, 200 ಓಟ್ ತಗೋತಾರೋ, 2000 ಓಟ್ ತಗೋತಾರೋ, ಹೆಂಗೆ ಗೆಲ್ತಾರೋ, ಹೆಂಗೆ ಸೋಲ್ತಾರೋ, ನಮ್ಗೆ ಅದು ಬೇಕಾಗಿಲ್ಲ. ನಾವು ಹೆಜ್ಜೆ ಇಟ್ಟಿದ್ದೀವಿ, ಬೆನ್ನು ತೋರಿಸೋ ಪಕ್ಷ ಅಲ್ವೇ ಅಲ್ಲ. ರಾಜ್ಯಾದ್ಯಂತ ಸ್ಪರ್ಧೆ ಮಾಡ್ತೀರಾ, ಇಲ್ಲಾಂದ್ರೆ ಕೇವಲ ಬಂಗಾರಪೇಟೆ?